ತಮಿಳುನಾಡಿಗೆ ನಿತ್ಯ 1 ಟಿಎಂಸಿ ನೀರು ಹರಿಸಲು ಶಿಫಾರಸು ಮಾಡಲಾಗಿದೆ ಅನ್ನೋ ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ಕಾವೇರಿ ನೀರು ನಿರ್ವಹಣಾ ಸಮಿತಿಯಿಂದ ಈ ಶಿಫಾರಸು ಬಂದಿರೋದು. ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರಕ್ಕೆ ಶಿಫಾರಸು ಮಾಡಲಾಗಿದೆ. ಪ್ರತಿನಿತ್ಯ 1 ಟಿಎಂಸಿ ನೀರು ಹರಿಸಬೇಕು. ಜುಲೈ 12ರಿಂದ 31ರವರೆಗೆ ಹರಿಸೋದಕ್ಕೆ ಶಿಫಾರಸು ಮಾಡಲಾಗಿದೆ. ತಮಿಳುನಾಡಿಗೆ ಪ್ರತಿನಿತ್ಯ 1 ಟಿಎಂಸಿ ನೀರು ಹರಿಸಬೇಕು. ಈಗಷ್ಟೇ ರಾಜ್ಯದಲ್ಲಿ ಉತ್ತಮ ಮಳೆಯಾಗಿ ಜಲಾಶಯಗಳು ಭರ್ತಿಯಾಗ್ತಾ ಇದೆ. ಅದರಲ್ಲೂ ಕೃಷ್ಣರಾಜಸಾಗರ ಜಲಾಶಯ KRS ಡ್ಯಾಮ್ ಇನ್ನೂ ಕೂಡ ಸಂಪೂರ್ಣವಾಗಿ ಭರ್ತಿಯಾಗಿಲ್ಲ. ಈಗ 100 ಅಡಿಯ ಆಸುಪಾಸಿನಲ್ಲಿ ನೀರಿನ ಮಟ್ಟ ಇದೆ. ಈಗ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಈಗ ಪ್ರತಿನಿತ್ಯ 1 ಟಿಎಂಸಿ ನೀರನ್ನು ಬಿಡಬೇಕು ಅಂತ ಹೇಳಿ ಶಿಫಾರಸು ಮಾಡಿರೋದು. ಜುಲೈ 12ರಿಂದ ನಾಳೆಯಿಂದ ಈ ತಿಂಗಳಾಂತ್ಯದವರೆಗೂ ಜುಲೈ 31ರವರೆಗೂ ಕೂಡ ಪ್ರತಿನಿತ್ಯ 1 ಟಿಎಂಸಿ ನೀರು ಬಿಡಬೇಕು ಅಂತ ಹೇಳಿ ಶಿಫಾರಸು ಮಾಡಿರೋದು. ಒಳಹರಿವು ಎಷ್ಟಿದೆ ಸದ್ಯ, ಡ್ಯಾಮ್ನ ಪರಿಸ್ಥಿತಿ ಏನು, ಹೊರಹರಿವು ಪ್ರತಿನಿತ್ಯ 1 ಟಿಎಂಸಿ ಅಂದರೆ ಉಳ್ಕೊಳ್ಳೋದೆಷ್ಟು? ಕಾವೇರಿ ನೀರು ನಿರ್ವಹಣಾ ಸಮಿತಿ ಈ ರೀತಿಯಾದಂಥ ಶಿಫಾರಸನ್ನು ಮಾಡಿರೋದು. ಇಷ್ಟೋ ದಿನ ರಾಜ್ಯದಲ್ಲಿ ಬರ ಇತ್ತು. ಈಗ ಉತ್ತಮವಾಗಿ ಮುಂಗಾರು ಮಳೆ ಆಗಿರೋದ್ರಿಂದ ರಾಜ್ಯದ ಬಹುತೇಕ ಕಡೆಗಳಲ್ಲಿ ಮಳೆಯಾಗಿದೆ. ನದಿ ಹಳ್ಳಕೊಳ್ಳಗಳು ತುಂಬಿ ಹರಿತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಚಂದ್ರಮೋಹನ್. ಚಂದ್ರಮೋಹನ್, ಈಗ ರಾಜ್ಯದಲ್ಲಿ ಉತ್ತಮ ಮಳೆ ಆಗಿರೋದು ಹೌದು, ಬಟ್ ಜಲಾಶಯದ ಒಳಹರಿವು, ನೀರಿನ ಮಟ್ಟ ಎಲ್ಲವನ್ನು ನೋಡಿದಾಗ ಆದೇಶದ ಬಗೆಗಿನ ಅಭಿಪ್ರಾಯ ಏನು ವ್ಯಕ್ತ ಆಗ್ತಾ ಇದೆ? ವಿಜಯ್, ಈಗ ಮುಖ್ಯವಾಗಿ ಕಾವೇರಿ ನೀರು ನಿಯಂತ್ರಣಾ ಸಮಿತಿ ಈಗ ಜುಲೈ 12ರಿಂದ ಜುಲೈ 31ರವರೆಗೆ ಕರ್ನಾಟಕ ನಿತ್ಯ 1 ಟಿಎಂಸಿ ಕಾವೇರಿ ನೀರನ್ನ ತಮಿಳುನಾಡಿಗೆ ಹರಿಸಬೇಕು ಅನ್ನುವ ಶಿಫಾರಸನ್ನ ಮಾಡಿದೆ. ಈ ಶಿಫಾರಸನ್ನ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರಕ್ಕೆ ಮಾಡಿದೆ. ಈ ಶಿಫಾರಸಿನ ಬಗ್ಗೆ ಈಗ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಸಭೆ ಸೇರಿ ತನ್ನ ಆದೇಶವನ್ನ ನೀಡಬೇಕಾಗುತ್ತೆ. ಆ ಆದೇಶದ ಬಳಿಕ ಕರ್ನಾಟಕ ಆ ಆದೇಶವನ್ನ ಪಾಲಿಸಬೇಕಾಗುತ್ತೆ. ಈಗ ನಿತ್ಯ 1 ಟಿಎಂಸಿಯನ್ನ ನೀರನ್ನ ಬಿಡುವಂತದ್ದು ಕರ್ನಾಟಕಕ್ಕೆ ಈಗಿನ ಪರಿಸ್ಥಿತಿಯಲ್ಲಿ ಕೂಡ ಕಷ್ಟ. ಏಕೆಂತಂದ್ರೆ ಈಗ ಸದ್ಯ KRS ಡ್ಯಾಮ್ ನಲ್ಲಿ 26 ಟಿಎಂಸಿ ಅಷ್ಟು ನೀರಿದೆ. ಈಗ ಈ ತಿಂಗಳ ಒಳಗಾಗಿನೇ 19 ಟಿಎಂಸಿ ಅಷ್ಟು ನೀರನ್ನ ತಮಿಳುನಾಡಿಗೆ ಬಿಡಬೇಕು ಅಂತೇಳಿ ಈಗ ಶಿಫಾರಸನ್ನ ಮಾಡಲಾಗಿದೆ. ಹೀಗಾಗಿ ಇರೋ KRS ಡ್ಯಾಮ್ ನಲ್ಲಿರುವಂತಹ 26 ಟಿಎಂಸಿ ನಲ್ಲೇ 19 ಟಿಎಂಸಿ ಅಷ್ಟು ನೀರನ್ನ ತಮಿಳುನಾಡಿಗೆ ಈ ತಿಂಗಳ ಒಳಗಾಗೇನೆ ಹರಿಸಬೇಕಾಗಿದೆ. ಈಗ ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ಮಾನ್ಸೂನ್ ಮಳೆ ಆಗುತ್ತಾ ಇಲ್ವಾ ಅನ್ನೋದು ಖಚಿತ ಇಲ್ಲ. ಈಗ ಸರಾಸರಿಗಿಂತ ಉತ್ತಮ ಮಳೆ ಆಗುತ್ತೆ ಅಂತೇಳಿ ಮೆಟ್ರೋಲಾಜಿಕಲ್ ಡಿಪಾರ್ಟ್ಮೆಂಟ್ ಮುನ್ಸೂಚನೆಯನ್ನು ಕೂಡ ಕೊಟ್ಟಿದೆ. ಆದ್ರೆ ನಿರೀಕ್ಷೆಯಂತೆ ಈಗ ಮಳೆ ಆಗ್ತಾ ಇಲ್ಲ. ಸದ್ಯಕ್ಕೆ ಕೇರಳದ ವಯನಾಡು ಭಾಗದಲ್ಲಿ ಮಳೆ ಆಗ್ತಾ ಇರೋದ್ರಿಂದ KRSಗೆ ಸ್ವಲ್ಪ ಮಟ್ಟಿಗೆ ನೀರು ಬಂದಿದೆ. ಆದ್ರೆ ಇನ್ನು ಹೇಮಾವತಿ ಜಲಾಶಯ ಕೂಡ ತುಂಬಬೇಕಾಗಿದೆ, ಅದು ಕೂಡ ತುಂಬಿಲ್ಲ. ಹೀಗಾಗಿ ಇಂಥ ಪರಿಸ್ಥಿತಿಯಲ್ಲಿ ತಮಿಳುನಾಡಿಗೆ ಇಷ್ಟು 19 ಟಿಎಂಸಿ ಅಷ್ಟು ನೀರನ್ನ ಇದೇ ತಿಂಗಳು ಹರಿಸೋದು ಕರ್ನಾಟಕ ಕೂಡ ಕಷ್ಟ ಆಗುತ್ತೆ. ಯಾಕೆಂದ್ರೆ ಈಗ ಕರ್ನಾಟಕದ ರೈತರು ಕೂಡ ಈಗ ಮಾನ್ಸೂನ್ ಆರಂಭ ಆಗಿರೋದ್ರಿಂದ ನಾಲೆಗಳಿಗೆ, ತಮ್ಮ ಬೆಳೆಗಳಿಗೂ ಕೂಡ ನೀರನ್ನ ಬಿಡಬೇಕು ಅಂತೇಳಿ ಮಂಡ್ಯ ಜಿಲ್ಲೆನಲ್ಲೂ ಕೂಡ ಬೇಡಿಕೆಯನ್ನ ಇಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಹಾಸನ ಜಿಲ್ಲೆನಲ್ಲೂ ಕೂಡ ನೀರಿನಾಗಿ ಬೇಡಿಕೆ ಇದೆ. ಇಂಥ ಸ್ಥಿತಿಯಲ್ಲಿ ತಮಿಳುನಾಡಿಗೆ ನೀರು ಹರಿಸೋದು ಕರ್ನಾಟಕಕ್ಕೆ ಕಷ್ಟನೇ. ಆದ್ರೂ ಕೂಡ ಈಗ ಕಾವೇರಿ ನೀರು ನಿರ್ವಹಣಾ ಸಮಿತಿ ಈ ಒಂದು ಶಿಫಾರಸನ್ನ ಈಗ ಪ್ರಾಧಿಕಾರಕ್ಕೆ ಮಾಡಿದೆ. ವಿಜಯ್, ಥ್ಯಾಂಕ್ ಯು ಚಂದ್ರಮೋಹನ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.